TV9 ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ದೊಡ್ಮನಿ. ಒಂದು ರೀತಿಯಾದ ಆತಂಕ ಪಡುವಂಥ ಒಂದು ಘಟನೆ ಇವತ್ತು ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥದ್ದು. ಕಳೆದ 14ರಂದು ಇಡೀ ಕುಟುಂಬವೇ ನಾಪತ್ತೆಯಾಗಿರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಸ್ಥಿತಿವಂತರ ಕುಟುಂಬ ಇದು. ಏನು ವ್ಯವಹಾರಗಳನ್ನು ಮಾಡ್ತಾಯಿದ್ರು, ಷೇರು ಮಾರುಕಟ್ಟೆಯಲ್ಲಿ ಹಣ ತೊಡಗಿಸುವಂಥದ್ದು, ಅದರ ಜೊತೆಗೆ ಏನು ಇತರರಿಂದ ಕೂಡ ಹಣ ಪಡೆದುಕೊಂಡು ಅದನ್ನು ಷೇರು ಮಾರುಕಟ್ಟೆಗೆ ತೊಡಗಿಸಿ ಅವರಿಗೆ ಲಾಭವನ್ನು ಹಿಂತಿರುಗಿಸ್ತಕ್ಕಂಥದ್ದು. ಇಂಥ ಒಂದು ವ್ಯವಹಾರಗಳನ್ನು ಕಳೆದ ಒಂದು 5-6 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಬಂದಿರತಕ್ಕಂಥ ಒಬ್ಬ ಯುವಕ. ನಂತರ ಈತ ಇದರಲ್ಲಿ ಅಪಾರ ಪ್ರಮಾಣದಲ್ಲಿ ಏನು ಹಣವನ್ನು ತೊಡಗಿಸಿದ್ರು, ಅದು ಹಾನಿಯಾಗಿದೆ ಮತ್ತು ಸಾಲದ ಬಾಧೆ ಹೆಚ್ಚಾಗಿದೆ ಎಂಬತಕ್ಕಂಥ ಒಂದು ಶಂಕೆ ಹಿನ್ನೆಲೆಯಲ್ಲಿ ಏನು ಅವರು ಇದೇ 14ರಂದು ಇಡೀ ಕುಟುಂಬ, ರಮೇಶ್ ಕುಮಾರ್ ಎಂಬತಕ್ಕಂಥವ್ರು, ಜಯಶೀಲ ಅಂತ ಅವ್ರ ಪತ್ನಿ ಮತ್ತು ಹಿತೇಶ್ ಅಂತಕ್ಕಂಥ 9 ವರ್ಷದ ಮಗ, ಇನ್ನೊಂದು ಪ್ರೇರಣಾ ಅಂತಂದು 3 ವರ್ಷದ ಮಗಳು, ಒಂದು ಮಗ ಮತ್ತು ಮಗಳು, ಇವರಿಬ್ಬರು ಪತಿ ಪತ್ನಿ ಇಬ್ಬರೂ ಸೇರಿ ಏನು ಮನೆಯನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು. ಇವರು ಮನೆಯಿಂದ ಏನು ಕಾರ್ನಲ್ಲಿ ಅದನ್ನು ರಾತ್ರಿ 10:30ಕ್ಕೆ ಮನೆಯಿಂದ ಆ ಕಾರ್ನಲ್ಲಿ ಬಂದು ಆ ಕಾರನ್ನು ಒಂದು ಬೇರೆ ಕಡೆ ಅವರು ಆಫೀಸ್ ಮಾಡಿದಲಿಕ್ಕೆ ಬೇರೆ ಕಡೆ ಬಿಟ್ಟು ಅಲ್ಲಿಂದ ನೇರವಾಗಿ ಅವರು ಆಟೋಗಳಲ್ಲಿ ಮತ್ತು ಬೇರೆ ಯಾರ್ದು ಕಡೆ ನಿಮಗೆ ಡ್ರಾಪ್ ತೆಗೆದುಕೊಂಡು ಅವರು ನೇರವಾಗಿ ಬೆಂಗಳೂರಿಗೆ ಹೋಗ್ತೀನಿ ಎಂಬತಕ್ಕಂಥ ಮಾಹಿತಿಯನ್ನು ನೀಡಿ ಹೋಗಿರ್ತಕ್ಕಂಥದ್ದು. ಅದಾದ ನಂತರ ಇವತ್ತು ದಾವಣಗೆರೆ ತಾಲೂಕಿನ ಶಾಗಡಿ ಗ್ರಾಮದ ಒಂದು ಸ್ಥಿತಿವಂತ ಕುಟುಂಬದ ಯುವಕ ಈತ ರಮೇಶ್ ಕುಮಾರ ವ್ಯವಹಾರಗಳನ್ನ ಮಾಡಿದ, ಹಣಕಾಸಿನ ವ್ಯವಹಾರಗಳಲ್ಲಿ ಭಾರಿ ಚಾಕಚಕ್ಯತೆಯನ್ನು ಮಾಡ್ತದೆ. ಆದರೆ ಅನಿರೀಕ್ಷಿತವಾಗಿ ವ್ಯವಹಾರದಲ್ಲಿ ಏನು ನಷ್ಟ ಅನುಭವಿಸುತ್ತಾನೆ ಎಂಬತಕ್ಕಂಥದ್ದು ಮೇಲ್ನೋಟಿಗೆ ಗೊತ್ತಾಗಿರ್ತಕ್ಕಂಥದ್ದು. ಏನು ಹೋಗಿ 4 ದಿನವಾದರೂ ಅವರು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡಿರ್ತಕ್ಕಂಥ ಅವ್ರ ಪತ್ನಿ ಆಗಿರ್ಬೋದು, ರಮೇಶ್ ಆಗಿರ್ಬೋದು, ಇವರು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ಸಂಬಂಧಿಕರ ಆತಂಕಗೊಂಡು ದಾವಣಗೆರೆ ನಗರದ ಏನು ಅವರು ಬನಶಂಕರಿ ಬಡಾವಣೆಯಲ್ಲಿ ಏನು ವಿದ್ಯಾನಗರದಲ್ಲಿರ್ತಕ್ಕಂಥ ಬನಶಂಕರಿ ಬಡಾವಣೆ ಬಾಡಿಗೆ ಮನೆಯಲ್ಲಿ ವಾಸ ಇರ್ತಿದ್ರು. ಆ ಬಾಡಿಗೆ ಮನೆ ಅಲ್ಲಿ ಬೀಗನ ಹಾಕಿಕೊಂಡು ಮನೆ ಖಾಲಿ ಮಾಡಿದ ಹಿನ್ನೆಲೆಯಲ್ಲಿ ಅವರ ಸಂಬಂಧಿಕರು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ 4 ಜನ ಮಿಸ್ಸಿಂಗ್ ಆದ ಬಗ್ಗೆ ಒಂದು ದೂರನ್ನು ದಾಖಲಿಸ್ತಾರೆ. ದೂರನ್ನು ದಾಖಲಿಸಿ ಅದ ನಂತರ ಪೊಲೀಸರು ಪರಿಶೀಲನೆ ಶುರು ಮಾಡ್ತಾರೆ. ಅದರ ಬಳಿಕ ಗೊತ್ತಾಗ್ತದೆ, ನಾನು ಸಾಲವನ್ನು ಭಾಳ ಮಾಡ್ಕೊಂಡಿದ್ದೀನಿ, ಸಾಲದ ಬಾಧೆಯಿಂದ ನಾನು ಮನೆಯನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಮತ್ತು ನಾನು ಈಗ ಹೋಗ್ತಾ ಇರೋದು ನನ್ನ ಸ್ವ ಇಚ್ಛೆಯಿಂದ ಹೋಗ್ತಾ ಇದ್ದೀನಿ, ನಾನು ಭಾಳ ದೂರ ಹೋಗ್ತಾ ಇದ್ದೀನಿ ನನ್ನ ಕುಟುಂಬವನ್ನು ಕರೆದುಕೊಂಡು, ನನ್ನನ್ನು ಯಾರು ಹುಡುಕಾಡಬೇಡಿ ಮತ್ತು ಇದಕ್ಕೆ ನಾನೇ ಜವಾಬ್ದಾರ, ಇದಕ್ಕೆ ನಾನು ಸಂಬಂಧಿಕರಾಗಲಿ ಯಾರು ಸ್ನೇಹಿತರಾಗಲಿ ಯಾರು ಹೊಣೆಯಲ್ಲ. ಈ ಎಲ್ಲ ಒಂದು ಅಂಶಗಳನ್ನು ಒಂದು ರೀತಿಯಾದಂಥ ಏನು ಆತಂಕ ಪಡುವಂಥ ಒಂದು ಪತ್ರವನ್ನು ಆತ ಬರೆದು ಮನೆಯಲ್ಲಿಟ್ಟು ಹೋಗಿರ್ತಕ್ಕಂಥದ್ದು. ಅದು ಕೂಡ ಈಗ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದು. ಹೋಗಿ 4 ದಿನವಾದರೂ ಯಾವುದೇ ರೀತಿಯಾದ ಅನಾಹುತ ಆಗಿರ್ತಕ್ಕಂಥ ಮಾಹಿತಿ ಕೂಡ ಪೊಲೀಸರಿಗೆ ಇನ್ನೂ ಬಂದಿಲ್ಲ. ಪೊಲೀಸರು ಕೂಡ ಕೊನೆಯದಾಗಿ ಅವರು CDRನ್ನು ಚೆಕ್ ಮಾಡಲಾಗಿ ಅವರು ಮೊಬೈಲ್ ಸ್ವಿಚ್ ಆಫ್ ಆಗಿರೋದು ದಾವಣಗೆರೆ ಒಂದು KSRTC ಬಸ್ ನಿಲ್ದಾಣದಂತೆ ಒಂದು 11:30 ಸುಮಾರಿಗೆ ಅವರು ಬೆಂಗಳೂರಿಗೆ ಬಸ್ ಹತ್ತಿರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಅಲ್ಲಿಯೂ ಕೂಡ ಮೆಜೆಸ್ಟಿಕ್ನಲ್ಲಿ ಆಗಲಿ ಮತ್ತು ದಾವಣಗೆರೆ ನಗರದ ಕೇಂದ್ರ ಬಸ್ ನಿಲ್ದಾಣದ ಅಲ್ಲಿ ಆಗಲಿ CC ಕ್ಯಾಮ್ರಾಗಳನ್ನು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಕುಟುಂಬ ಸದಸ್ಯರು ಕೂಡ ಬೆಂಗಳೂರು ಸೇರಿದಂತೆ ಬಹುತೇಕ ಕಡೆ ಹುಡುಕಾಟವನ್ನು ಶುರು ಮಾಡ್ತಾ ಇರ್ತಕ್ಕಂಥ. ಯಾವುದೇ ಸಂಬಂಧಿಕರಿಗೂ ಕೂಡ ಇವರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಮತ್ತು ಅಲ್ಲಿ ಸ್ಥಳೀಯರನ್ನು ಕೂಡ ಮಾತಾಡಿಸಿದಾಗ ಇವರು ಭಾಳ ಒಳ್ಳೆಯ ಜನ ಮತ್ತು ಜೊತೆಗೆ ಅವರು ಅಲ್ಲಿ ಇರ್ತಕ್ಕಂಥ ಜನರ ಜೊತೆ ಕೂಡ ಇವರ ಸಂಬಂಧ ಕೂಡ ಭಾರಿ ಚೆನ್ನಾಗಿತ್ತು ಮತ್ತು ಇವರಿಗಾಗಿ ಏನು ಗ್ರಾಹಕರಿದ್ದರು, ಇನ್ನು ಷೇರು ಮಾರುಕಟ್ಟೆಯಲ್ಲಿ ಹಣ ತೊಡಗಿಸ್ತಿರೋ ಗ್ರಾಹಕರಿದ್ದರು, ಅವ್ರ ಜೊತೆ ಇವ್ರದ್ದು ಅನ್ಯೋನ್ಯವಾದ ಸಂಬಂಧ ಇತ್ತು ಎಂಬತಕ್ಕಂಥದ್ದು ಮೇಲ್ನೋಟಿಗೆ ಗೊತ್ತಾಗ್ತದೆ. ಆದರೆ ಇವರು ಸಾಲಕ್ಕಾಗಿಯೇ ಈ ರೀತಿ ಮಾಡಿದಾರ ಮತ್ತು ಅವ್ರು ಬೇರೆ ಏನಾದ್ರು ಕೌಟುಂಬಿಕ ಕಲಹೆ ಅಂತ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಇಡೀ ಕುಟುಂಬವೇ ಹೋಗಿರ್ತಕ್ಕಂಥದ್ದು, ಇಡೀ 2 ಮಕ್ಕಳು ತಮ್ಮ ಪತ್ನಿ ತಾನು ಸೇರಿ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಇಡೀ ಒಂದು ಈ ಕುಟುಂಬದ ಸಂಬಂಧಿಕರಿದ್ದಾರೆ, ಜಯಶೀಲ ಅವ್ರ ಸಂಬಂಧಿಗಾಗಿರ್ಬೋದು, ರಮೇಶ್ ಕುಮಾರ್ ಸಂಬಂಧಿಯಾಗಿ, ರಮೇಶ್ ಕುಮಾರ್ ವಿಶೇಷವಾಗಿ ಅವ್ರ ತಾಯಿಯನ್ನು ಜೊತೆಗೆ ಇಟ್ಕೊಂಡಿದ್ರು. ಅವ್ರ ಜೊತೆಗೆ ಅವ್ರ ತಾಯಿ ಇದ್ರು. ಇವರು ಹೋಗುವ ಒಂದು ಮೊದಲನೇ ದಿನ ಇನ್ನೊಬ್ಬ ಮಗನ ಒಂದು ಜನ್ಮದಿನ ಬರ್ತ್ಡೇ ಪಾರ್ಟಿ ಇತ್ತು, ಅದಕ್ಕಾಗಿ ಆ ತಾಯಿ ಹೋಗಿರ್ತಕ್ಕಂಥದ್ದು. ಆ ತಾಯಿ ಹೋದ ತಕ್ಷಣವೇ ಇವರು ಆ ರಾತ್ರಿ 10:30 ವೇಳೆಗೆ 10:35ಕ್ಕೆ ಅಲ್ಲಿಂದ ಮನೆಯನ್ನು ಬಿಟ್ಟು ಹೋದವರು ಇಲ್ಲಿವರೆಗೂ ಪತ್ತೆ ಆಗಿಲ್ಲ. ಹಲವಾರು ಕಡೆ ಇವರು ರೈಲ್ವೆ ನಿಲ್ದಾಣ ಆಗಿರ್ಬೋದು ಮತ್ತು ಇವರು ಮಿಸ್ಸಿಂಗ್ ಅಂತ ಒಂದು ಪೋರ್ಟಲ್ ಇದೆ, ಆ ಪೋರ್ಟಲಲ್ಲೂ ಕೂಡ ಇವರು ಫೋಟೋಗಳನ್ನು ಹಾಕಿ ಪೊಲೀಸರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಹೀಗಾಗಿ ಅನಾಹುತ ಮಾಡಿಕೊಳ್ಳದೇ ಇರಲಿ, ಎಲ್ಲರಿಗೂ ಕೂಡ ಸಾಲ ಇರ್ತದೆ, ಅನಾಹುತ ಮಾಡಿಕೊಳ್ಳದಿರಲಿ, ಬನ್ನಿ ಅದ್ರ ವ್ಯವಹಾರವನ್ನು ಮಾತುಕತೆ ಮೂಲಕ ಬಗೆಹರಿಸೋಣ ಎಂಬತಕ್ಕಂಥ ಮನವಿಯನ್ನು ಸಂಬಂಧಿಕರು ಮತ್ತು ಅಕ್ಕಪಕ್ಕದವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇದ್ದಕ್ಕಿದ್ದಂತೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಾಪತ್ತೆ ಆಗಿರೋದು. ಅದರ ಜೊತೆಗೆ ಅವರ ಕುಟುಂಬ ಸದಸ್ಯರು ಕೂಡ ಸಣ್ಣ ಮಕ್ಕಳು 9 ವರ್ಷ ಮತ್ತು 3 ವರ್ಷ ಅಂದರೆ ಅತಿ ಸಣ್ಣ ಮಕ್ಕಳ ಜೊತೆಗೆ ಕೂಡ ಅವರು ಬೆಳಗ್ಗೆ ಸ್ಕೂಲ್ಗೆ ಹೋಗಿ ಬಂದಿದ್ದಾರೆ. ಅದು ಸಾಯಂಕಾಲ ಈ ರೀತಿಯಾಗಿ ನಾಪತ್ತೆ ಆಗಿರ್ತಕ್ಕಂಥದ್ದು. ಅಕ್ಕಪಕ್ಕದ ಹುಡುಗರು ಕೂಡ ಅವ್ರ ಜೊತೆ ದಿನನಿತ್ಯ ಅವರು ಸ್ಕೂಲ್ಗೆ ಹೋಗ್ತಾ ಇದ್ದರು. ಹಾಗಾಗಿ ಆ ಸ್ಕೂಲ್ಗೆ ಹೋಗೋ ಮಕ್ಕಳ ಜೊತೆ ಕರೆದುಕೊಂಡು ಅವರು ಹೋಗಿರ್ತಕ್ಕಂಥದ್ದು. ಹೀಗಾಗಿ ಒಂದು ರೀತಿಯಲ್ಲಿ ಆ ಕುಟುಂಬದಲ್ಲಿ ಆತಂಕದ ಛಾಯೆ ಮೂಡಿರ್ತಕ್ಕಂಥದ್ದು. ವಿದ್ಯಾನಗರ
ದಾವಣಗೆರೆ ಪೊಲೀಸ್ ಠಾಣೆಯ ಏನು ಪೊಲೀಸರು ಈಗಾಗಲೇ ಕೂಡ ಕಾರನ್ನು ಪರಿಶೀಲನೆ ಮಾಡಿರ್ತಕ್ಕಂಥದ್ದು, ಮನೆ ಬಿಟ್ಟು ಆಫೀಸ್ ಇರುವಲ್ಲಿ ಕಾರನ್ನು ಇಟ್ಟಿರ್ತಕ್ಕಂಥದ್ದು, ಆ ಕಾರ್ ಬಿಟ್ಟ ನಂತರ ಬೇರೆಯವ್ರ ಜೊತೆ ಅವರು ಸೇರಿ ಏನು ಡ್ರಾಪನ್ನು ತೆಗೆದು ಬಸ್ ಸ್ಟ್ಯಾಂಡ್ಗೆ ಹೋಗಿರ್ತಾರೆ. ಇಷ್ಟನ್ನು ಬಿಟ್ಟರೆ ಮತ್ತೆ ಯಾವುದೇ ವಿಚಾರಗಳು ಗೊತ್ತಾಗ್ತಾ ಇಲ್ಲ ಮತ್ತು ಅವ್ರ ಸಂಬಂಧಿಕರು ಕೂಡ ಇದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನೀಡಲಿಕ್ಕೆ ಹಿಂದೇಟನ್ನು ಹಾಕ್ತಾ ಇರ್ತಕ್ಕಂಥ ಯಾವ ರೀತಿಯಾದ ಸಂಕಷ್ಟಗಳಿಗೆ ಅವರು ಎದುರಿಸ್ತಾ ಇದ್ರು ಮತ್ತು ಇಂಥ ಒಂದು ನಿರ್ಧಾರಕ್ಕೆ ಬರಲು ಏನೆಲ್ಲ ಕಾರಣ ಎಂಬತಕ್ಕಂಥ ಒಂದು ತನಿಖೆಯನ್ನು ಪೊಲೀಸರು ನಡೆಸಿದರೆ ಆದಷ್ಟು ಅವರು ಮಕ್ಕಳ ಸಹಿತ ಎಲ್ಲರೂ ಸುರಕ್ಷಿತವಾಗಿ ವಾಪಸ್ ಮನೆಗೆ ಬರಲಿ ಎಂಬತಕ್ಕಂಥ ಒಂದು ಆಗ್ರಹ ಒಂದು ಮನವಿಯನ್ನು ಸಂಬಂಧಿಕರು ಮತ್ತು ಅಕ್ಕಪಕ್ಕದವರ ಸ್ನೇಹ ಬಳಗ ಮಾಡ್ತಾ ಇದೆ ಅಂತ ಹೇಳ್ಬೋದು.